ಏನ್ ದೋಸ್ತ ಎಲ್ಲ ಆರಾಮಲ್ಲ? ಟೈಮ್ ಪಾಸ್. ನಾ ಸುಮ್ಮನಿಷ್ಟು ವಿಷಯ ನಿನ್ ಜೊತೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕ್ಕೇನೆ. 3 ವಿಷಯಗಳು ನಮ್ಮ ಸುದೈವದಿಂದ ನಮ್ಮ ಜೀವನದಾಗ ಲಘು ಲಘು ಆಗಿ ಹೋದು. ಮೊದಲೇದೇನಪ್ಪ ಅಂತಂದ್ರ ಮ್ಯಾಗಿ ಬರೋದಕ್ಕಿಂತ ಮೊದಲ ನಾವು ದೊಡ್ಡವರಾದ್ವಿ. ಎರಡನೇದು ಮೊಬೈಲ್ ಬರೋಕ್ಕಿಂತ ಮೊದಲ ನಮ್ಮ ಶಿಕ್ಷಣ ಮುಗಿದು ಹೋಗಿತ್ತು. ಈ ಎರಡಕ್ಕಿಂತ ಮುಖ್ಯ ಮೂರನೇದೇನಪ್ಪ ಅಂತಂದ್ರ ವಾಟ್ಸಪ್ ಬರೋದಕ್ಕಿಂತ ಮೊದಲ ನಮ್ ಲಗ್ನ ಆಗಿತ್ತು, ಅಂದ್ರ ಮದುವೆ ಆಗಿ ಹೋಗಿತ್ತು. ನಮ್ ಸಾಲಿದಿಂದಾಗ ಇಂಗ್ಲಿಷದ ಅಷ್ಟೇನು ಲಫಡ ಇರಲಿಲ್ಲ. ABC ಇಂದ ಶುರು ಆಗ್ತಿತ್ತು, XYZ ಮುಗಿದು ಹೋಗ್ಬಿಡ್ತಿತ್ತು. ಆದ್ರೂ ಈಗಿನ ಇಂಗ್ಲಿಷ್ ಏನಾಗಿದ್ರು ABP ನ್ಯೂಸ್, CID, MRI, ಎಕ್ಸ್ರೇ, ಸ್ಕ್ಯಾನಿಂಗ್, ಬ್ಲಡ್, ಶುಗರ್, HbA1c. ಈಗಿನ ಕಾಲದ ಇಂಗ್ಲಿಷ್ ಬಹಳ ವಿಚಿತ್ರ ಅದ. ಖರೆ ಹೇಳ್ತೀನಿ, ನಾವು 5ನೇ ಕ್ಲಾಸಿಗೆ ಬಂದಾಗ ನಮ್ ಇಂಗ್ಲಿಷ್ ಹೆಂಗತ್ತಂದ್ರ ದಿಸ್ ಈಸ್ ಗೋಪಾಲ್, ದ್ಯಾಟ್ ಈಸ್ ಸೀತಾ ಅಂತ ಈ ವಾಕ್ಯಗಳನ್ನ ಹೇಳ್ಬಿಟ್ರ ಸಾಲ್ಯಾಗ ವಾವಾಗ್ಲಿ ಕೊಟ್ಬಿಡೋರು. ಮನೆಗೆ ಬಂದು ಇದ ವಾಕ್ಯನ ಅವನಿದ್ರಿಗೆ ಅಂದು ತೋರಿಸಿದಾಗ ಅವ್ವ ಬರ್ಸೆಳದಪ್ಪಿ ಲಚ ಲಚ ಮುತ್ತು ಕೊಡಕ್ಕೆ ಎಂಥ ಸೌಭಾಗ್ಯ ಗೊತ್ತೇನ. ಮತ್ತ ಆ ಸೌಭಾಗ್ಯ ಪಡೆದ ನಾವ ಧನ್ಯರು. ನಾವು ಆ ವಾಕ್ಯ ಹೇಳಿ ಮುಗಿಸಿದ ಮೇಲೆ ನಮ್ಮವ್ವ ನಮ್ಮ ಕಡೆ ಅತ್ಯಂತ ಅಭಿಮಾನದಿಂದ ನೋಡಕ್ಕೆ, ಆ ಅಭಿಮಾನದ ನೋಟದಾಗ ನಮಗೆ ಏಕದಮ್ ನಾವು ಕಂಡಕ್ಟರ್ ಆಗೇವಿ ಅಂತ ಅನ್ಸೋದು. ಅದ್ಯಾಕೆ ಕಂಡಕ್ಟರ್ ಅಂತ ಹೇಳ್ತಿದ್ವೋ ಗೊತ್ತಿಲ್ಲ. ನಾವು ಸಣ್ಣವ್ರಿದ್ದಾಗ ಹಿರಿಯರ್ ನಮ್ಮಲ್ಲಿ ಬಂದು ಕೇಳಿದ್ಕೂಳೆ, ತಮ್ಮ ನಿಮ್ ಮುಂದ್ ದೊಡ್ಡ ಬಂದ್ಮೇಲೆ ಏನಾಗ್ತಿ, ಏನ್ ಮಾಡಾವಿದ್ದಿ ಅಂತ ಕೇಳಿದ್ರ ಕಂಡಕ್ಟರ್ ಇಲ್ಲ ಪೊಲೀಸ್ ಅಂತ ಹೇಳ್ತಿದ್ವಿ. ಯಾಕೋ ಗೊತ್ತಿಲ್ಲ, ನಿಮಗ್ ಸುಳ್ಳು ಅನಿಸ್ಬಹುದು. ನಾವು 10ನೇ ಪಾಸ್ ಆದಾಗ ಅಂದ್ರ ಮ್ಯಾಟ್ರಿಕ್ ಮುಗಿಸಿದಾಗ ಪರ್ಸಂಟೇಜ್ ಎಷ್ಟಾತು ಅಂತ ಯಾರ್ಯಾರು ಕೇಳ್ತಿದ್ದಿಲ್ಲ. ಆ ಕೇಳೋದು ಬೇರೆನೇ ಇತ್ತು. ಆಗೇನ್ ಕೇಳ್ತಿದ್ರಂದ್ರ ಎಲ್ಲಾ ವಿಷಯ ಒಂದ ಹೊಡೆತಕ್ಕ ಮುಗಿಸಿಯಲ್ಲ, ಯಾವುದು ಉಳಿಸಿಲ್ಲಲ್ಲ ಅಂತ. ನಾವು ಹೂ ಅಂತಂದ್ರ ಅವ್ರಿಗೆ ಎಷ್ಟು ಆನಂದ ಆಗೋದ್ರಿ. ಮತ್ ನಮಗ ಅವ್ರಿಗೆ ಅಷ್ಟ ಅಲ್ಲ, ಇಡೀ ಊರಿಗೆ ಆನಂದ ಆಗೋದು. ನೋಡ್ರಿ, ಎಂತ ಸಣ್ಣ ವಿಷಯ ಎಷ್ಟು ದೊಡ್ಡ ಆನಂದಕ್ಕೆ ಕಾರಣ ಆಗೋದು ಅಂತ. ನೋಡ್ರಲ್ಲ, ಊರಿಗೆ ಆನಂದ ನೀಡುವಂತ ವಿಷಯ ಎಷ್ಟು ಸಣ್ಣದು, ಎಷ್ಟು ಪುಟ್ಟದು ಅಂತ. ಈಗೆಲ್ಲ ವಿಶಾಲ, ಈಗೆಲ್ಲ ವಿಸ್ತೃತ, ಈಗೆಲ್ಲ ಗಹನ. ವಿಷಯ ವಿಸ್ತೃತವಾಗಿ ವಿಶಾಲ ಆಗಿ ಗಹನ ಆದಾಗ ಆನಂದ ನೀಡುವುದಿಲ್ಲ, ದುಃಖ ಕೊಡುತ್ತದ. ಹಿಂದೆ ನೋಡ್ರಿ, ಎಲ್ಲ ಸಣ್ಣ ವಿಷಯ, ಸಣ್ಣ ಊರ್ ಸಣ್ಣ, ಮನಿ ಸಣ್ಣದು, ಮನಿಯೊಳಗೆ ಸಾಮಾನು ಕಡಿಮೆ, ಮ್ಯಾಲೆ ಪಗಾರನು ಕಡಿಮೆ. ಪಗಾರ ಕಡಿಮೆ ಇದ್ದಾಗ ತಿಂಗಳಾಂತ್ಯಕ್ಕೆ ಅಂದ್ರೆ ಕಡಿ ವಾರದಾಗ ಕಡಿಕೆ ಚಾಲು, ತಂಗಿ ಆಗೋದು, ತ್ರಾಸ ಆಗೋದು. ಆಗ ಉಪವಾಸ. ಇಂಥ ವಾರ ನಾವು ಒಪ್ಪತ್ತ ಊಟ ಮಾಡ್ತೀನಿ, ಇಂಥ ಹಬ್ಬ ಇಂಥ ಹರಿದಿನ ನಾವು ಒಪ್ಪತ್ತ ಊಟ ಮಾಡ್ತೀನಿ ಅನ್ನೋದು. ಒಪ್ಪತ್ತ ಊಟ ಮಾಡಿ ಕಳೆದ ಆ ದಿನಗಳು ಭಾರಿ ಮಜಾ ಕೊಡ್ತಿದ್ರಿ. ನೆನಪು ಮಾಡ್ಕೋರಿ, ಅಂಥ ಉಪವಾಸದ ವನವಾಸದ ದಿನದಾಗನು ಯಾರು ಓಣ್ಯಾಗ ಗಂಟು ಮಾರಿ ಹಾಕೊಂಡು ದುಃಖ ದುಮ್ಮಾನ ತುಂಬಿಕೊಂಡು ಇಲ್ಲ ಮಾರಿ ಸಿಂಡ್ರಿಸ್ಕೊಂಡು ಓಡಾಡ್ತಿದ್ದಿಲ್ಲ. ಎಲ್ಲರ ಮುಖದ ಮೇಲೂ ನಗು ಇರ್ತಿತ್ತು. ಏನ್ ಇಲ್ಲ ಅದನ್ನ ಮಂದಿಯಿಂದ ಕೇಳಿ ಪಡೆಯೋ ಚಟ ಇತ್ತು. ಸಕ್ಕರೆ, ಚಾಪುಡಿ, ಉಪ್ಪು, ಖಾರದ ಪುಡಿ, ಮೆಣಸಿನಕಾಯಿ, ಕೊತ್ತಂಬರಿ ಬಿಡೆ ಇಲ್ದ ಮಗ್ಗಲ ಮನೆಗೆ ಹೋಗಿ ಕಡ ಇಸ್ಕೊಂಡ್ ಬರೋದು ನಮ್ಮ ಜನ್ಮ ಸಿದ್ಧ ಹಕ್ಕಾಗಿತ್ತು. ಮತ್ತ ಅಂತ ಹಕ್ಕು ನಮ್ಮ ಹತ್ರ ಇದ್ದಾಗ ನಮ್ಗೆ ಯಾತ್ರ ಕಡಿಮೆ ಹೇಳ್ರಿ. ಮನ್ಯಾಗ ಯಾರೇ ತಲ್ಲೋ ಬಂತು ಅಂತಂದ್ರ ಮಗ್ಗಲ ಮನೆಗೆ ಹೋಗಿ ಅಮೃತಾಂಜನ ಇಸ್ಕೊಂಡ್ ಬಂದು ಅದನ್ನ ತಿಕ್ಕೊಳ್ಳಿಕ್ಕೆ ನಮ್ಗೇನ್ ಬೇಸರ ಆಗ್ತಿದ್ದಿಲ್ಲ. ಹಂಗ ಮನ್ಯಾಗಿರೋ ಹಿರಿಯರಿಗೆ 10 ಪೈಸಾಕ್ 3 ಬೀಡಿ, 15 ಪೈಸಾದ ಒಂದ್ ತಂಬಾಕ್ ಚೀಟು ಇಲ್ಲ ಸುಣ್ಣ ಚೀಟು ತಂದು ಕೊಡ್ಲಿಕ್ಕೆ ನಮಗೇನು ನಾಚಿಕೆ ಆಗ್ತಿದ್ದಿಲ್ಲ. ಖರೆ ಹೇಳ್ತೇನೆ ನಿಮ್ಗೆ, ಅಭಿಮಾನದಿಂದ ಎದಿ ಉಬ್ಬಿಸಿ ಹೋಗಿ ತಂದು ಕೊಡ್ತಿದ್ವಿ. ಯಾವ ವಿಷಯನೂ ಯಾರಿಂದನೂ ಮುಚ್ಚಿ ಇಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವಾಗ. ಮತ್ ಯಾರು ಮುಚ್ಚಿಡೋ ಪ್ರಯತ್ನನೂ ಮಾಡ್ತಿದ್ದಿಲ್ಲ. ಈಗ ನೋಡ್ರಿ, ಮೂಲಿ ಮನಿ ಮಾಲವನ್ನ ನೋಡ್ಲಿಕ್ಕೆ ಒಂದ್ ಸಂಬಂಧ,
ಪಟ್ಟಣದಿಂದ ಬರ್ಲಿಕ್ಕೆ ಹತ್ತದ ಅಂತಂದ್ರೆ ಹೇಳ್ತೇನೆ ನಿಮ್ಗ, ಮ್ಯಾಲಿನ ಮನಿ ಶೇಖರಪ್ಪನವ್ರ ಮನೆಯಿಂದ ಗಾದಿ ತೆಕ್ಕೆ ಬೆಡ್ಶೀಟು ಬರ್ಲಿಕ್ಕೆ ಬೇಕು. ಹಂಗ ಎದುರಿಗೇನ್ ಮನಿ ಪ್ರಭಾಕರ ರಾಯರ ಮನೆಯಿಂದ ಸೋಫಾ ಕುರ್ಚಿ ತರಬೇಕು. ರಾಧಾಬಾಯರ ಮನೆಯಿಂದ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟು ಚಮಚ ಬರ್ತಿದ್ದು. ಅಷ್ಟೇ ಅಲ್ಲ, ಕೇಶವರಾಯರ ಕಡೆಯಿಂದ ಪಿಂಗಾಣಿ ಕಪ್ಪು ಬಸಿ ಬರ್ತಿದ್ದು. ಇಷ್ಟೆಲ್ಲ ಬಂದ ಮೇಲೆ ಕನ್ಯಾ ನೋಡೋ ಕಾರ್ಯಕ್ರಮ ಯಶಸ್ವಿ ಆಗೋದು. ಇಷ್ಟೆಲ್ಲ ಮನೆಯಿಂದ ಅಷ್ಟೆಲ್ಲ ಸಾಮಾನು ಬರೆದ ಕನ್ಯಾ ನೋಡೋ ಕಾರ್ಯಕ್ರಮ ಪೂರ್ಣ ಆಗ್ತಿದ್ದೇ ಇಲ್ಲ. ಹಿಂಗಾಗಿ ಅರ್ಧ ಊರಿಗೆ ಗೊತ್ತಾಗ್ತಿತ್ತು ಮಾಲವನ್ ಸಂಬಂಧ ಕೂಡಿ ಬಂದದ ಅಂತ. ಆದ್ರೆ ಈಗ ನೋಡ್ರಿ, ಮಗ್ಗಲ ಮನಿ ಅಂದ್ರ ಮಗ್ಗಲ ಫ್ಲಾಟ್ನಾಗಿನ ಅವ್ರದ್ದು ಲಗ್ನ ಆಗ್ತದ. ಅವರು ಡಾನ್ಸಿಂಗ್ ವಿಡಿಯೋ ತಮ್ಮ ಸ್ಟೇಟಸ್ನ್ಯಾಗ ಹಾಕಿದಾಗ ನಮ್ಗೆ ಗೊತ್ತಾಗ್ತದ ನಮ್ ಗ್ವಾಡಿ ಆ ಕಡೆ ಇರೋರ್ ಮನಿ ಒಳಗ ಲಗ್ನ ಆತು ಅಂತ. ಹೌದ್ರಿ, ಆಗಿನ ಕೊಡುಕೊಳ್ಳುವಿಕೆಯೊಳಗ ಆತ್ಮೀಯತದಾಗ ಪ್ರೀತಿ ವಿಶ್ವಾಸ ಮತ್ತು ಗೆಳತನದಾಗನ ಶ್ರೀಮಂತಿಕೆ ಇತ್ತು. ಈಗ ಅದಕ್ಕೆ ಇದನ್ನ ನಾ ಎದಕ್ಕೆ ಹೇಳಿಗತ್ತೀನಿ ಅಂತಂತಂದ್ರೆ, ಅದನ್ನ ನಾವು ಜತನದಿಂದ ಮತ್ತೆ ಕಾಪಾಡಿಕೊಳ್ಳೋಣ, ಮುಂದುವರ್ಸ್ಕೊಳ್ಳೋಣ. ಗೆಳೆಯರ ಜೊತೆ ಭೇಟಿಯಾಗ್ರಿ, ಮಾತಾಡ್ರಿ, ಸಾಧ್ಯ ಆದ್ರೆ ಕೇಳ್ರಿ ಅವ್ರನ್ನ. ಊಟ ತಿಂದಸ್ತ ಆರಾಮಿದೆಯಲ್ಲ, ಎಲ್ಲಿ ದುಃಖ ನೋವು ಏನೂ ಇಲ್ಲಲ್ಲ. ಈ ನಿಮ್ಮ ಪ್ರಶ್ನೆಯ ಸುಮಧುರ ಶಬ್ದಗಳನ್ನ ಕೇಳಿ ಮತ್ತ ಬದುಕಿನ ಜೀವಂತಿಕೆ ಹುಟ್ಟಿ ಬರ್ತದೆ. ಎಲ್ಲರ ಜೀವನದಾಗೂ ಜೀವಂತಿಕೆ ಹುಟ್ಟಿ ಬರಲಿ ಅಂತ ಆಶಿಸ್ತೇನೆ.